ಅಲ್ಲ ಪರವ ಒಂದಿಟ್ಟು ಬರ್ತೇನಂತ ಹೇಳ್ಬೇಕು ಅದು ಹೋಗ್ಲಿ ನೀ ಒಂದಿಟ್ಟು ಬರ್ಬಾರ್ದನೇವ ಆಗಾಗ ನೋಡಾಕ ಮಾಡಾಕ ಒಟ್ಟ ಅವತ್ತೇನ ದವಾಖಾನಿ ಬಂದ್ ಹೋದಕ್ಕೆ ಬಂದೇ ಇಲ್ಲ ಅಂತ ಏನು ಸಿಟ್ಟಾಗಿತ್ತ ನನ್ನ ಮೊಮ್ಮಗಳ ಮ್ಯಾಲ ನಿನಗ ಅಲ್ಲ ಸಿಟ್ಟಿದಕ್ಕೆ ಕುಂತಿ ದೇವ್ರು ಮಾಡೋ ಆಟಕ್ಕೆ ಏನು ಮನುಷ್ಯರು ಮಾಡೋದನ ಇದು ಅಯ್ಯವ್ವ ನೀ ಮಾಡೋ ಆಟ ಅಲ್ವಾ ಇದು ಪಾಪ ಸುಳ್ಳು ಅನ್ಬಾರ್ದು ನಿನ್ ಗಂಡು ಬಂದು ಹೋದ್ನ ನೀ ಒಂದು ಈಟ್ ಬಂದಿಲ್ಲ ಬಂದು ಮಾತಾಡ್ಸಿಲ್ವ ಈಗ ಅಂಥದ್ದೇನು ಸಿಟ್ಟು ಮಾಡುವಂಥದ್ದು ಅದೇನು ನಾವು ಕೈಲೇ ಮಾಡುವಂಥದ್ದು ಅದು ಹೇಳಿ ನೀನು ನೋಡೋಣ ಯಾವ ತಾಯಿಗೆ ಮಕ್ಳು ಬೇಡಾಗಿರ್ತಾರ ನೀನು ಇಂಥ ಟೈಮ್ನ್ಯಾಗ ತಾಯಿಗತ್ತೆ ನಿಂದಿರ್ಬೇಕವ ನೀನು ಕೌಬವ್ ಮಾಡಿದೆ ಅಂತ ಏನೇನ ಬೈದಂತ ಅಲ್ಲ ಎಲ್ಲ ಸುದ್ದಿ ಗೊತ್ತಾತ್ ನನಗೂ ನಮ್ಮ ಪಾರ್ವತಿ ಎಷ್ಟು ಬೇಜಾರು ಮಾಡ್ಕೊಂಡ್ಲ ಗೊತ್ತನ ಏನು ಪಾಪ ಒಬ್ರಿಗೆ ಒಂದು ಕೆಟ್ಟದ್ದು ಬಯಸಿದ ಹುಡುಗಿ ಅಲ್ಲ ಯವ್ವ ಅದು ನೀನು ಹಂಗೆ ಮಾಡಬೇಡ ಯವ್ವ ಪರವ ಏನು ಒಂದಿಟ್ಟು ಪ್ರೀತಿಯಿಂದ ಇದು ಮಾಡು ನೀ ಹಂಗೆ ಇದ್ದಿದ್ದಿಲ್ಲ ಬಿಡ ಯವ್ವ ಯಾರಾಕಿ ಚಮೇಲಿ ಏನಾರು ಹೇಳ್ಕೊಟ್ಟಾಳನ ಮತ್ತೆ ನಿನಗೆ ಏನಾರ ತಲೆ ತುಂಬ್ಯಾಳನ ಮತ್ತೆ ನೀ ಹಂಗೆ ಮಾಡೋ ಹೆಣ್ಮಗಳಲ್ಲ ಬಿಡು ಪಾಪ ನನಗೆ ಗೊತ್ತೈತಿ ನಿನ್ನ ಬಗ್ಗೆ ಏನು ನೀ ಭಾಳ ಪ್ರೀತಿಯಿಂದ ಕಾಣ್ತೀನಿ ನೀನು ನನಗೆ ಗೊತ್ತೈತಿ ಆದ್ರೆ ನಿನ್ನ ಮನಸ್ಸಷ್ಟು ಕಟ್ಟಿ ಆಗ್ಬೇಕಾದ್ರೆ ನಿನಗೆ ಆಕಿ ಚಮೇಲಿ ಏನಾರ ಹೇಳ್ಕೊಟ್ಟಿರ್ಬೇಕು ಏನು ಬಂದು ಕುಂತಾಳ ನಮ್ಮ ಮನ್ಯಾಗ ಊಟ ಹೊಡ್ಕೊಂಡು ಆಕಿ ಮಾತು ಕೇಳ್ಬಿಡವ ಒಂದು ಮನ್ಯಾಗ ನಾ ಕೊಲಿ ಮಾಡಿ ಕೈ ಬಿಡ್ತಾಳ ಆಕಿ ಅದಕ್ಕೆ ಹೇಳಾಕತ್ತೇನು ಕೇಳು ಇಲ್ಲ ಬೇಜಾರೇನಿಲ್ಲ ಅದು ಸ್ವಲ್ಪ ಹಂಗಾಗಿತ್ತು ರೀ ಮನಸ್ಸಿಗೆ ಏನು ಮಾಡಕತ್ರಿ ಒಂದು ಟೈಮ್ ಅಂತ ಹಂಗಾಗಿರ್ತೈತಿ ಮನಸ್ಸಿಗೂ ಸ್ವಲ್ಪ ಬೇಜಾರಾಗಿರ್ತಾವೆ ಯಾರೇಂತೆಲ್ಲ ತುಂಬಕ್ಕೇನು ನನಗೂ ಬೇಜಾರಾಗಿರ್ತದೆ ಹೋಲ್ ಬಿಡ್ರಿ ಎಲ್ಲ ಸರಿನಾ ಹೋತಲ್ಲ ನಾನು ನೋಡ್ಬೇಕಂತೇಳಿ ಬಂದನಿ ಆರಾಮದೇನಮ್ಮ ಪಾರ್ವತಿ ಹ್ಞೂ ರೀ ತೀರ ಆರಾಮದೇನು ರೀ ನೀವು ಆರಾಮದಿರಿ ನಾ ಫೋನ್ ಮಾಡಿದೆ ನೀವು ಬಿಜಿ ಇದ್ರೆ ಏನು ಹ್ಞೂ ಅದ ಏನಾರ ಕೆಳಗೆ ಕೆಲಸ ಮಾಡ್ತಿರ್ತೇನೆ ಫೋನ್ ಒಂದು ಸುಡ್ಗಾಡ್ ಮ್ಯಾಲೆ ಬಡದು ಬಂದಿರ್ತೇನಲ್ಲ ಹಂಗಾಗಿ ಆಗಿದ್ದಿಲ್ವ ನೋಡಿದ್ದಿಲ್ಲ ನಾನು ನೀನಲ್ಲಿ ನಿಮ್ಮ ಮಾವು ಫೋನ್ ಮಾಡಿದ್ದೆ ಅಂತ ಪಾಪ ಬಂದು ಹೇಳಿದ್ರು ಅವ್ರು ಅದಕ್ಕೆ ನಾನು ಹಂಗಾರೆ ಮಾತಾಡಿದ್ರಾತಂತೆ ಮತ್ತು ಫೋನ್ ಹಚ್ಚೋದೇನಂತ ಇಲ್ಲಿಗೆ ಬಂದುಬಿಟ್ಟೆ ಆರಾಮದಿಯಲ್ಲ ಪಾರ್ವತಿ ಆರೋಗ್ಯದ ಕಡೆ ಲಕ್ಷ್ಯ ಕೊಡುವ ಇನ್ನೊಂದು ತಿಂಗಳು ಇಲ್ಲೇ ಇರು ಇದ್ದು ಚಂದಾಗಿ ವಿಶ್ರಾಂತಿ ತೊಗೊಂಡು ಆಮೇಲೆ ಬಂದ್ಬಿಡ ಅಲ್ಲಿಗೆ ನೀನು ಇಲ್ದ ಮನೆ ಬಣ ಅನ್ಸಕತ್ತೈತಿ ಅದಕ್ಕೆ ಹ್ಞೂ ರೀ ತೀರ ನೀವು ಮೊನ್ನೆ ಮಾತಾಡಿದ್ದಿಲ್ಲ ಭಾಳ ಬೇಜಾರಾಗಿತ್ತು ನನಗೆ ನೀವು ಬಂದ್ರಲ್ಲ ಖುಷಿ ಆಯ್ತು ಅದನ್ನೇ ಮನಸ್ಸಿನಾಗ ಇಟ್ಕೋಬೇಡವಾ ಹಾಗೆ ಇರೋದ ಮನುಷ್ಯಾಗ ಬ್ಯಾಸರ ಎಲ್ಲ ಇರೋದ ಇದು ಅನು ಅಕ್ಕ ಪಾಪು ಕೊಡಕ್ಕ ನಾ ಹೊರಗೆ ಆಟ ಆಡಿಸ್ತೇನೆ ತಗೋ ಲಕ್ಷ್ಮಿ ಏ ಪಾಪು ಅನು ಹೆಂಗದಿಯಾ ಶಾಂತಕ್ಕ ಬಾರಾಗಿರ್ಜಿ ಒಳಗೆ ಬಾ ಅರವಿಂದ ನೀವು ಬಂದಿರಿ ಅಂತ ಗೊತ್ತಾತಪ್ಪ ಅದಕ್ಕೆ ಬಂದೆ ಪರಕರ ಆರಾಮದಿರಿ ಅಲ್ಲ ನಿಮ್ಗೆ ಹೆಂಗದಿರ ಅಂತ ಕೇಳೋದೇರೇನು ನನಗಿಲ್ರಿ ನಮ್ಮಿಂದ ನಿಮಗೆ ಭಾಳ ತೊಂದರೆ ಆಗೈತಿ ಇರ್ಲಿ ಬಿಡ್ರಿ ಏನು ಮಾಡಕತ್ತೈತಿ ಅದು ಕುಡಿಯೋ ಚಟ ಅವ್ರಿಗೆ ಅದನ್ನು ಬೇರೆದವ್ರ ದುರುಪಯೋಗ ಪಡಿಸ್ಕೊಳಕತ್ತಾರ ಏನು ಮಾಡಕತ್ತೈತಿ ನೋಡ್ರಿ ಹೌದಿಲ್ರಿ ಆದರೂ ಈ ಕುಡಿತದಿಂದ ಮನುಷ್ಯ ಹಾಳಕ್ಕನ ಹೊರತು ಉದ್ಧಾರ ಅಂತೂ ಆಗಲ್ರಿ ಅಯ್ಯೋ ಈಗ ನೋಡ್ರಿ ಹೋಗ್ಯಾರ ಎಂತಿ ಮಕ್ಕಳು ಖಬರಿಲ್ದ ಏನು ಮಾಡ್ತೀರಿ ಹೇಳ್ರಿ ಎಲ್ಲ ನನ್ನ ಹಣೆ ಬಾರ ಎಲ್ಲದರಂತ ಸುದ್ದಿ ಗೊತ್ತಿಲ್ಲ ಒಂದು ಫೋನ್ ಹಚ್ಚಿಲ್ಲ ಏನಿಲ್ಲ ಫೋನರ ಹಚ್ಚಿದ್ರೆ ಕಳ್ರು ಸಿಕ್ಕಾರ ಬಾರಪ್ಪ ಅಂತ ಕರೆದರ ಕರಿಬೋದು ಏನು ಸುದ್ದಿ ಇಲ್ಲ ನೋಡ್ರಿ ಎಲ್ಲದಾನೋ ಮನುಷ್ಯ ಅದಕ್ಕೆ ಅರವಿಂದ ಪೊಲೀಸರಿಗೆ ಹುಡುಕಿಸ್ತೇನೆ ಅಂದಿದ್ರಲ್ಲ ಅದಕ್ಕೆ ಏನಾತಪ್ಪ ಅಂತ ಕೇಳಕ್ಕೆ ಬಂದೆ ನೋಡ್ರಿ ಇಲ್ಲಿ ಮಠ ನೋಡ್ರಿ ಗಂಡ ಇಷ್ಟೆಲ್ಲ ಮಾಡ್ಯಾನ ಆದರೂ ಗಂಡನ ಬಗ್ಗೆ ಕೇಳ್ತಾಳ ಅನ್ಕೋಬೇಡ್ರಿ ಈಗ ನಿಮ್ಮನ್ನು ಬಿಟ್ರೆ ನಂಗೆ ಯಾರೂ ದಿಕ್ಕಿಲ್ರಿ ಯಾರನ್ನ ಕೇಳ್ಬೇಕು ಹೇಳ್ರಿ ಇಲ್ಲ ಬೇಜಾರು ಮಾಡ್ಕೋಬೇಡ್ರಿ ಗಿರ್ಜಕರ ನೀವು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬೇಡ್ರಿ ನಾವು ಅದೇ ಹೇಳೇವಿ ಆದರೆ ಟೈಮ್ ಬೇಕಲ್ರಿ ಅವ್ರು ಎಲ್ಲದಾರೋ ಏನೋ ಈಗ ಹುಡುಕಿಸ್ಬೇಕಲ್ಲ ಅದನ್ನ ಒಂದು ಈಡು ತಲೆ ಕೆಡಿಸ್ಕೋ ಅರವಿಂದ ಇದು ಗಿರ್ಜಕರ ಒಂಚೂರು ನಾವು ಹೊರಗೆ ಕುಂತು ಮಾತಾಡೋಣ ಬರ್ರಿ ಶಾಂತಕರ ಒಂದು ಈಟ್ ಹೊರಗೆ ಬರ್ರಿ ಸ್ವಲ್ಪ ಪಾರ್ವತಿ ಮಾತಾಡ್ಕೊಳ್ರಕ್ಕ ಹಾಂ ಆಯ್ತು ಅಲ್ಲ ನೀವು ಬರ್ತೇನೆ ಅಂತ ಹೇಳಿದ್ರೆ ನಾವು ಒಂದು ಸ್ವಲ್ಪ ರುಚಿಯಾಗಿ ಅಡುಗೆನಾರ ಮಾಡ್ತಿದ್ದೆ ಇದ್ಕಿದ್ದಂಗೆ ಬಂದ್ರಿ ನೀವು ಮಾತಾಡ್ಕೊರಿ ನಾನು ಒಂಚೂರು ಅಡುಗೆ ಮಾಡ್ತೇನೆ ಅಡುಗೆ ಮಾಡಿ ಬರ್ತೇನೆ ಹೊರಗೆ ಇಲ್ಲ ನಡೀತೈತೆ ಬಿಡ್ರಿಪ್ಪ ಏನು ಮಾಡಿರಿ ಅದನ್ನ ಕೊಡ್ರಿ ಪ್ರೀತಿಯಿಂದ ಏನು ಕೊಟ್ಟರು ತಿಂತೇವಿ ಆಮೇಲೆ ಉಣ್ಣಾಕಂತಲ್ರಿ ಬಂದಿದ್ದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇದ್ದಿದ್ದಿಲ್ಲ ಹಾಗಾಗಿ ಒಂಚೂರು ನೋಡ್ದಂಗೆ ಹೋಗತಿ ಅನೂನು ಒಂಚೂರು ಇಲ್ಲಿ ಮಾತಾಡ್ಕೊಂಡು ಕುಂದಿರ್ತಾಳ ಅಂತೇಳಿ ಬಂದಿದ್ದೀಗ ಮೀನು ಅದಕ್ಕೆ ನೀವು ಅದೆಲ್ಲ ಏನು ತಲೆ ಕೆಡಿಸ್ಕೋಬೇಡ್ರಿ ಏನು ಒಂದು ಅನ್ನಪನ್ನ ಏನಾರ ಒಂದು ಇರ್ತೈತೆ ಬಿಡ್ರಿ ಬರ್ತೈತೆ ಬರ್ರಿ ನೀವು ಮಾತಾಡೋಣ ಫಸ್ಟ್ ಆಯ್ತು ಅತ್ತೇರ ಬರ್ರಿ ಹಾಂ ಬಂದೆ ಅನು ಹೆಂಗಿದೆಯಾ ಆರಾಮದಿಯಾನ ಮತ್ತೆ ಅಣ್ಣ ಬಂದಿದ್ರನ ಹುಡುಗಿನೂ ಭಾರಿ ಚಂದಾಗೈತೆ ಒಂಥರ ಕ್ಯೂಟ್ ಕಾಣಕತ್ತೈತಿ ಹೌದನ ಇದು ಅಂದರೆ ಬೆಳವಣಿಗೆ ಬಿದ್ದಂಗೆ ಕೂದಲು ಬರತ್ತಾವಲ್ಲ ತಲೆಯಾಗ ಅದಕ್ಕೆ ಹಂಗೆ ಕಾಣಕತ್ತೈತಿ ಏನು ಇನ್ನೂ ಮೊನ್ನೆ ಒಂಚೂರು ಡಿಸೆಂಟ್ರಿ ಎತ್ತಿತ್ತದ ಕೂಸಿಗೆ ಅದಕ್ಕೆ ಸ್ವಲ್ಪ ಸೊರಗದಂಗೆ ಕಾಣಕತ್ತೈತಿ ಇನ್ನೂ ಇಲ್ಲಾಂದ್ರೆ ಇನ್ನೂ ಉಂಡೆ ಆದಂಗೆ ಆಗಿದ್ಲ ಆದ್ರೆ ನೀ ಯಾಕೆ ಸಪ್ಪಗದಿಯಲ್ಲ ಪಾರ್ವತಿ ಅದು ಏನಾಗಿತ್ತು ಗೊತ್ತೇನ ಹೌದಾನು ಹೆಂಗೆ ತಡ್ಕೊಂಡೆ ಅನು ನೀನು ಇದನ್ನು ಆದರೂ ಎಷ್ಟು ಗಟ್ಟಿಗಿತ್ತೇವ ನೀನು ಹೆಂಗೆ ಕುಂತಿಯಲ್ಲ ನಾನು ನಿಜವಾಗ್ಲೂ ನಿನ್ನಷ್ಟು ಧೈರ್ಯ ನಮಗಿಲ್ಲವ ಧೈರ್ಯ ಇಲ್ಲಂದ್ರೂ ಬರ್ಬೇಕಲ್ಲ ಧೈರ್ಯ ಇಲ್ಲಂದ್ರೂ ಮಾಡ್ಕೋಬೇಕು ಪಾರ್ವತಿ ಯಾಕಂದ್ರೆ ಮನುಷ್ಯ ಎಷ್ಟು ಅಂತ ಕ್ಷಮಿಸಕತ್ತೈತಿ ಒಬ್ಬರನ್ನ ಎಷ್ಟು ಅಂತ ಒಬ್ಬರು ತಪ್ಪರು ನೋಡ್ಕೊಂಡು ಬಾಯಿ ಮುಚ್ಕೊಂಡಿರಕತ್ತೈತಿ ಹೇಳು ಯಾಕಂದ್ರೆ ಸ್ವಾಭಿಮಾನ ಅನ್ನೋದೇ ಇಲ್ಲ ಅನ್ನೋ ಆ ವ್ಯಕ್ತಿ ಜೊತೆ ಎಷ್ಟು ದಿನ ಅಂತ ಬಾಳ್ತಿ ಹೇಳಿ ನೀನು ಸ್ವಲ್ಪರ ಮನುಷ್ಯತ್ವ ಅನ್ನೋದು ಬೇಕಾ ಎಂಥ ನಮಕರಂ ಕೆಲಸ ಮಾಡಿಬಿಟ್ಟ ಭಾಳ ಒಂಥರ ಬೇಜಾರಾಕೈತಿ ನಮ್ಮಪ್ಪ ಹೆಂಗದಾರ ನಿಂಗೆ ಗೊತ್ತಲ್ಲ ಅಂತಹ ಒಳ್ಳೆ ವ್ಯಕ್ತಿಗೆ ಈ ಥರ ಮೋಸ ಮಾಡಕ್ಕಾರ ಮನಸ್ಸು ಹೆಂಗೆ ಬಂತು ನಂಗೆ ಅದೇ ಬೇಜಾರು ಪಾರ್ವತಿ ಅದೇ ಬೇಜಾರು
ನಮ್ಮಪ್ಪ ಬೆಳ್ಳಗಿರೋದೆಲ್ಲ ಹಾಲು ಅಂತಾರೆ. ನಾನು ಇಷ್ಟಪಟ್ಟೆ ಅನ್ನೋ ಒಂದೇ ಕಾರಣಕ್ಕೆ ಪಾಪ ಅವ್ರಿಗೆ ಇಷ್ಟ ಇಲ್ಲ, ದೊಡ್ಡ ಮನೆ ಕೊಡ್ಬೇಕಂತಿದ್ರು ಒಂದೇ ಕಾರಣಕ್ಕೆ ಬೇಡ ಹೋಗಲಿ ನನ್ನ ಮಗಳು ಇಷ್ಟಪಟ್ಟಾಳ ಅಂತೇಳಿ ಮದುವೆ ಮಾಡಿದ್ರು. ಆದರೆ ಇವ್ರು ಹಿಂಗೆ ಮಾಡ್ತಾರ ಅಂದ್ರೆ ಎಷ್ಟು ಬೇಜಾರಾಕೈತಿ ಹೇಳಿ ನೀನೇ ನೋಡೋಣ. ಸಮಾಧಾನ ಮಾಡ್ಕೊ ಅನ್ನು, ಸಮಾಧಾನ ಮಾಡ್ಕೊ. ಹೇಳೋದೇನ ಸುಲಭ. ಈಗ ಹಂಗಾರೆ ಏನು ನೀನು ಬೇಡ ಬೇಡ ಬಿಟ್ಟೇ ಬಿಡ್ಬೇಕಂತದೀಯ? ನೋಡು ಪಾರ್ವತಿ, ನಿನ್ನಂಗೆ ನಾನಲ್ಲ. ನೀ ಕ್ಷಮಿಸ್ಬೋದು, ನೀನು ಹೋಗ್ಲಿ ಬಿಡು, ಇನ್ನೊಂದು ಅವಕಾಶ ಕೊಡ್ತೇನೆ ಅಂತ ಅನ್ನೋ ಮನಸ್ಥಿತಿ ನಿನಗಿರ್ಬೋದು, ನನಗಿಲ್ಲ. ನಾನು ಅಂತಕ್ಕೆ ಅಲ್ಲೇ ಅಲ್ಲ, ನಾನು ಭಾಳ ಹಂಗಿದ್ದಕ್ಕೆಲ್ಲಾನು ಪಾರ್ವತಿ. ನಿಂಗೆ ಗೊತ್ತು, ನಂಗೆ ಎಷ್ಟ ಪೂರ್ತಿಯಾಗಿಲ್ಲ ಅಂದ್ರೆ ತಕ್ಕಮಟ್ಟಿಗಾರ ಸ್ವಾಭಿಮಾನ ಅನ್ನೋದು ಐತೆ ಇಲ್ಲ ನನಗೆ. ಹೇಳಿ ನೋಡೋಣ, ಯಾಕನೋ ಹಿಂಗಂತಿ? ಸ್ವಾಭಿಮಾನಿ ಇಲ್ಲ ಅಂತ ಯಾಕೆ ಅನ್ಕೊಂತಿ? ಆಯ್ತು ಪಾರ್ವತಿ, ಮದುವೆ ಆದ್ಮೇಲೆ ನಾನು ಏನು ಅಪ್ಪನ ಕಡೆ ಕೇಳಿಸ್ಕೊಳ್ಳೋದು ಬೇಡ. ನನ್ನ ಗಂಡ, ನಾನು, ನಮ್ಮ ಅತ್ತಿ ಇದ್ರಾತು. ನಾನು ಎಲ್ಲ ದುಡ್ದು ಮಾಡ್ಕೋಬೇಕು. ನನ್ನ ಗಂಡನ ಹೆಸರು ಹೇಳಕ್ಕೆ ನನಗೊಂದು ಹೆಮ್ಮೆ ಆಗ್ಬೇಕಂತಿದ್ದಕ್ಕೆ ನಾನು. ಆದ್ರೆ ಏಕಾಏಕಿ ಎಲ್ಲ ಹೋಗಿ ಕಡೆಗೆ ನೋಡಿದೇ ಇಲ್ಲ, ನೀನು ವಿಚಾರ ಮಾಡಿದಿಲ್ಲ. ಅಲ್ಲ ನನ್ನ ಗಂಡನ ಕೇಳಿಸ್ಕೊಳ್ಳೋ ಲೆಕ್ಕಕ್ಕೆ ಬಂದ್ಬಿಟ್ಟ. ಅದೇ ಒಂದು ಬೇಜಾರಾಗಿತ್ತು ನನಗೆ. ನಮ್ಮ ಅತ್ತೆಂತ್ರ ಬಿಡು ಕೆಟ್ಟ ಆಸೆ ಬರೋಕ್ಕೆ ಅದು ಆತು. ಜೊತೆಗೆ ಈಗ ಇಂಥ ಮಟ್ಟಕ್ಕೆ ಕೇಳಿತಾನ ಅಂತಂದ್ರೆ ಅಷ್ಟೆಲ್ಲ ಸಹಿಸ್ಕೊಂಡಿದ್ದಕ್ಕೆ ನಾನು. ನಮ್ಮಪ್ಪ ಪಾಪ ಮನೆ ಕಟ್ಟಿಸ್ಕೊಡ್ತು, ಅಂಥ ದೊಡ್ಡ ಜ್ಯುವೆಲ್ರಿ ಅಂಗಡಿ ಹಾಕಿ ಕೊಟ್ಟ ನನಗೆ. ಎಲ್ಲ ಒಂದು ಕಾರ್ ಕೊಡಿಸಿದ್ರು, ಮನ್ಯಾಗ ಏನು ಸಾಮಾನಿನ ತುಸ ಕೊಡಿಸ್ಯಾರ ಅವ್ರು. ಏನು ಕಮ್ಮಿ ಅಂದ್ರೆ ಎಷ್ಟು ನನಗೆ ರೊಕ್ಕ ಖರ್ಚು ಮಾಡ್ಯಾರ ಅವ್ರು. ಆಸ್ತಿ ಪಾಲೇ ಬೇಡ ನಮ್ಮ ತಮ್ಮಗಿರ್ಲಿ ಅನ್ನಕ್ಕೆತ್ತಕ್ಕೆ ನಾನು. ಅಂಥದ್ದು ಇಷ್ಟೆಲ್ಲ ಮಾಡಿಸ್ಕೊಟ್ರೆ ಮತ್ತು ಅದ್ರಾಗೂ ಆಸ್ತಿ ಪಾಲು ತಗೋ ಅಂತ ಇದು ಮಾಡಿದ್ರೆ ತೊಗೊಳಲ್ಲ ನಾನು. ನನಗೆ ಅದಕ್ಕೆ ಸಂಬಂಧ ಇಲ್ಲ, ನಾ ತೊಗೊಳಲ್ಲ. ಅದು ನಮ್ಮ ತಮ್ಮಗೆ ಸಂಬಂಧ. ನಾಳೆ ನಮ್ಮ ಅಪ್ಪ ನಮ್ಮ ಅವ್ಗೆ ಏನೋ ತೊಂದರೆ ಆದರೂ ನೋಡೋದು, ನಿಂತು ಖರ್ಚು ಮಾಡೋದು, ಪ್ರತಿಯೊಂದು ಜವಾಬ್ದಾರಿ ತೊಗೊಳೋದು ನಮ್ಮ ತಮ್ಮ. ನಾನು ಯಾಕೆ ಆಸ್ತಿ ಒಳಗೆ ಪಾಲು ತೊಗೊಳಕ್ಕೆ ಹೋಗಲಿ ಅಂತೇಳಿ ಅಂದು ನಾನು ಬೇಡ ಅಂತಂದೆ ಕೈ ಬಿಟ್ಟೆ. ಆದರೂ ನಮ್ಮಪ್ಪ ಎಲ್ಲ ಮಾಡಿಕೊಟ್ಟತ್ ನಂಗೆ. ಅಂಥ ಅಪ್ಪಗೆ ಅಲ್ಲ ಉಂಡು ತಟ್ಟೆ ಹುಚ್ಚು ಕೆಲಸ ಮಾಡಿಬಿಟ್ರಲ್ಲ ಇವರು ಪಾರ್ವತಿ. ಹೆಂಗೆ ತಡ್ಕೊಲ್ಲ ನಾನು? ಅದಕ್ಕೆ ಇವ್ರು ನಾಳೆ ಏನಾದರೂ ಮಾಡ್ತಾರೆ ಪಾರ್ವತಿ. ಅಲ್ಲ ಯಾರ ನಾಳೆ ಬಂದು ಒಂದು ₹1 ಕೊಡ್ತೇನೆ ಹಿಂಗೆ ತೆಲಿನ ತೆಗಿ ಅಂದ್ರೆ ಏನಾರ ಮಾಡಿ ನಮ್ಮ ಅಪ್ಪಗೆ ಜೀವನ ತೆಗೆದ್ಬಿಟ್ರಂದ್ರೆ ಆಮ್ಯಾಗ ನಾ ಏನು ಅಯ್ಯ ಅಂದ್ರಿಲ್ಲ ಅಪ್ಪ ಅಂದ್ರಿಲ್ಲ. ಆಮ್ಯಾಗ ಈ ಮನುಷ್ಯನ ತೊಗೊಂಡು ಏನು ಬೆಂಕಿ ಹಚ್ಚಿಲ್ಲ ನಾನು. ಹೇಳಿ ನೀನೇ ನೋಡೋಣ, ಹೌದಿಲ್ಲ? ಹೇಳ, ಏನು ಮಾಡೋಕ್ಕತ್ತಿ? ಅವಾಗೂ ಹಿಂಗೆ ಇನ್ನೊಂದು ಅವಕಾಶ ಕೊಟ್ಕೊಂಡು ಕುಂದ್ರಲೆ ಕಾಯ್ಕೊಂತ. ಇವತ್ತು ಬದಲಿ ಹಾಕಾರ, ನಾಳೆ ಬದಲಿ ಹಾಕಾರ ಅಂತೇಳಿ. ನನಗೆ ಆ ಥರ ಮನಸ್ಥಿತಿ ಇಲ್ಲ. ನಾನು ಹಂಗೆ ಬದ್ಲಾಕಾರ ಅಂತ ಕಾಯಿ ಮಗಳೇ ಅಲ್ಲ. ಬೇಡ, ಒಂದ್ಸಲ ಅವಕಾಶ ಕೊಟ್ಟಾತು ಬಿಟ್ಟಾತು ಎಲ್ಲ ಮಾಡಾತು. ಇನ್ನು ಇಲ್ಲ ಅವರಿಗೆ ಹೆಚ್ಚಾಗೈತಿ ಪಾರ್ವತಿ. ಅವರಿಗೆ ಕೊಟ್ಟಿದ್ದ ಸೌಲಭ್ಯ ಹೆಚ್ಚಾಗೈತಿ. ಆ ಡಕೋಟಾ ಮನೆ ಒಳಗೆ ಇದ್ರಲ್ಲ, ಅಲ್ಲಿಂದ ಇವರಿಗೆ ಚಲೋ ಮನಿ, ಏನು ಮನೆಯಾಗೆಲ್ಲ ಸಾಮಾನ, ಕೈ ತುಂಬ ಖರ್ಚು, ಪ್ರತಿಯೊಂದು ಸಿಕ್ತಲ್ಲ ಏನು. ಅದು ಅವರಿಗೆ ಇದಾಗೈತಿ. ಏನು ದುಡಿಬೇಕಿತ್ತು, ಎಷ್ಟು ವರ್ಷ ದುಡಿಬೇಕಿತ್ತ ಗೊತ್ತಿಲ್ಲ. ಆ ಟಾಟಾ ನೆಕ್ಸಾನ್ ಕಾರ್ಗೆ ಎಷ್ಟು ಕೊಟ್ಟೇವಿ? 16-17 ಲಕ್ಷ ರೂಪಾಯಿ. ಅಂಥ ಕಾರ್ ತೊಗೊಳಕ್ಕೆ ಅವ್ರು ಎಷ್ಟು ವರ್ಷ ದುಡಿಬೇಕಿತ್ತ ಗೊತ್ತಿಲ್ಲ. ಅದು ₹2 ಕೋಟಿ ಬೆಲೆ ಬಾಳುವಂಥ ಅಂಥ ಮನೆ ಕಟ್ಟಿಸ್ಕೊಡ್ತು ನಮ್ಮಪ್ಪ. ಆ ಮನೆ ಬಿಡು ಜಲಮ್ದಾಗ ಕಾಣ್ತಿದ್ದಿಲ್ಲ. ಇನ್ನು ತುಸ ಬಂಗಾರ ಕೊಟ್ಟೈತೆ. ಆ ಮನೆ ಒಳಗೆ ಸಾಮಾನು ಎಂತೆಂಥ ಸಾಮಾನು. ಇವು ಇಂಜಿನಿಯರ್ ಆಗಿ ಎಲ್ಲೋ ಪಗಾರಕ್ಕೆ ಸೇರ್ಕೊಂಡು ತಿಂಗಳ ಒಂದು 25-30 ಸಾವಿರ ರೂಪಾಯಿ. ಇಲ್ಲಿ ಅಲ್ಲಿ ಹೊರದೇಶದಾಗ ಏನಾರ ಜಾಸ್ತಿ ಬಂದತೇನ, ಅಲ್ಲಿ ಅಂತ ಖರ್ಚು ಇರ್ತಾವೆ ಬಿಡು. ಅಷ್ಟು ದುಡಿದು ಇವ ಅಂತೆಲ್ಲ ಸಾಮಾನು ಮಾಡಿಕೊಂಡು ಇಷ್ಟು ರಾಜನಗತ್ರಿ ಅಂದರು ಇರೋಕ್ಕಾಕಿದ್ದಿಲ್ಲ. ಹೌದಾ? ಅಷ್ಟೆಲ್ಲ ಕೊಟ್ಟು ಅಷ್ಟೆಲ್ಲ ಮಾಡಿದ್ರು ಇವ್ರು ಹೊಲಸು ಬುದ್ಧಿ ಬಿಡಂಗಿಲ್ಲಲ್ಲ. ಇಷ್ಟೆಲ್ಲ ಇವ್ರಿಗೆ ಹೆಚ್ಚಾಗೈತಿ. ಎಲ್ಲ ಕಸ್ಕೊತೀನಿ ಪಾರ್ವತಿ, ಎಲ್ಲ ಕಸ್ಕೊತೀನಿ ನಾನು. ಎಂಥ ಹೆಂಡತಿಯಪ್ಪ ಈಕಿ. ಅಲ್ಲ ಒಂದು ಕಾರಣಕ್ಕೆ ಯಾರೋ ಗಂಡಿಗೆ ಹಿಂಗೆ ಮಾಡ್ತಾರನ, ಯಾರೋ ಗಂಡನ ಕೊಟ್ಟು ಹಿಂಗೆ ಮಾಡ್ಕೋತಾರನ, ಈಕೆ ಹೆಚ್ಚಿನಾಕ್ ಬಿಡು ಅಂತ ಬೇಕಾದ ಅನ್ಕೊಲಿ. ಆದ್ರೆ ನನ್ನ ಮನಸ್ಸಿಗೆ ಅನ್ಸೈತಿ ಇವ ಸರಿ ಇಲ್ಲ ಅಂತೇಳಿ. ಅದಕ್ಕೆ ಬೇಡ, ಅಂಥವ್ರ ಜೊತೆಗೆ ಇರೋ ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ವಾಪಸ್ ಬೀದಿಗೆ ನಿಲ್ಲಿಸ್ತೇನೆ ಅವ್ರನ್ನ. ಅವಾಗ ಗೊತ್ತಾಕತ್ತೆ ಅವರಿಗೆ ಏನ ಒಬ್ರ ಬೆಲೆ ಏನು ಅಂತೇಳಿ ಗೊತ್ತಾಕೈತಿ. ನಮ್ಮಪ್ಪ ಅಷ್ಟೆಲ್ಲ ಕೊಟ್ಟರು ಮೋಸ ಮಾಡಿದ್ನಲ್ಲ ನನ್ನ ಗಂಡ. ಎಲ್ಲ ಕಿತ್ಕೊಂಡು ಬೀದಿಗೆ ನಿಲ್ಲಿಸ್ತೇನಲ್ಲ, ಅವಾಗ ಒಂದೊಂದು ವಸ್ತು ಬೆಲೆನೂ ಗೊತ್ತಾಕತಿ, ನಮ್ಮಪ್ಪನ ಬೆಲೆನೂ ಗೊತ್ತಾಕತಿ, ನನ್ನ ಬೆಲೆನೂ ಗೊತ್ತಾಕತಿ. ಬೇಡ, ದುಡ್ಕೊಂಡು ತಿಂತಾನ ತಿನ್ಲಿ, ದುಡ್ಕೊಂಡು ಜೀವನ ನಡೆಸ್ಲಿ, ಎಲ್ಲಿರ್ತಾನೆ ಹೋಗಿ ಇರುವಲ್ಲಕ್ಕ. ನಮ್ಗೇನಾಗಬೇಕಾಗೈತಿ? ನಾನೇ ಬೇಡ ಅಂತ ಬಿಟ್ಮೇಲೆ ಅವು ಎಲ್ಲಿ ಹೋದ್ರೆ ನಾ ಯಾಕೆ ತಲೆ ಕೆಡಿಸ್ಕೊಲಿ? ಆಯ್ತಾನು, ನೀನು ಏನು ನಿರ್ಧಾರ ತೊಗೊತೀಯಲ್ಲ ತಗೋ. ಯಾಕಂದ್ರೆ ಇದು ನಿನ್ನ ಜೀವನ. ನಿನ್ನ ಮನ್ಸಿಗೆ ಇಷ್ಟು ನೋವು ಕೊಟ್ಟಾರ ಅಂತಂದ್ರೆ ನೀನು ಇಷ್ಟು ತೊರೆದೇ ನಿಂದ್ರಕತ್ತಿ ಅಂದ್ರೆ ನಿನ್ನ ಮನ್ಸಿಗೆ ಎಷ್ಟು ಬೇಜಾರಾಗಿರ್ಬೋದು ಅಲ್ಲ. ನಮ್ಮ ಮಾವ ಪಾಪ ದೇವ್ರಂತ ಮನುಷ್ಯ, ನಿಮಗಷ್ಟೇ ಮಾಡೈತೇನೆ. ನೋಡ್ತಿಲ್ಲ ನಮ್ಮ ಅಪ್ಪ ಇವತ್ತು ಎದ್ದು ನಡೆದಾಡಕತ್ತಾರಂದ್ರೆ ಅದಕ್ಕೆ ಕಾರಣನೇ ಮಾವರು. ಅಷ್ಟೆಲ್ಲ ಒಳ್ಳೆ ಮನುಷ್ಯಾಗ ಮೋಸ ಮಾಡಕ್ಕೆ ಹೆಂಗೆ ಮನ್ಸು ಬಂತು? ಹೌದಿಲ್ಲ? ಕರೆಕ್ಟನು, ನೀ ಮಾಡ್ತಿರೋದು ಕರೆಕ್ಟ್ ಐತೆ. ನೀನು ಹೆಂಗೆ ನಿರ್ಧಾರ ತೊಗೊತೀಯೋ ಏನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. ಆದ್ರೆ ನಾ ಹೇಳ್ತೇನಲ್ಲ, ಆದರೆ ನೀ ಮಾತ್ರ ಯಾವತ್ತೂ ತಪ್ಪು ಯೋಚನೆ ಮಾಡಬೇಡ. ಏನು ಇಲ್ಲವಾ ಎಂಥ ಟೈಮ್ನಾಗೂ ನನ್ನ ಜೀವ ಕಳ್ಕೊಳ್ಳೋ ಯೋಚನೆ ಅಂತೂ ನಾನು ಮಾಡೋದೇ ಇಲ್ಲ. ಯಾಕೆ ಮಾಡ್ಬೇಕಂತೇನೆ ನಾನು ಮಾಡಲ್ಲ. ಯಾಕಂದ್ರೆ ನನಗೆ ನನ್ನ ಮಗಳದಾಳ, ನಾಲ್ಕು ಸಲ ಇರ್ಬೇಕವಾ. ಹುಡ್ಸೇನಿ ಅಂದಮೇಲೆ ಆಕೆ ಜೀವನ ರೂಪಿಸೋದು ನನ್ನ ಕರ್ತವ್ಯ ಐತಿ. ನಾನು ಚಲೋ ಜೀವನ ಆಕೆಗೆ ರೂಪಿಸೇ ಕೊಡ್ತೀನಿ ಬೇಕಾದಾಗಲಿ. ಈ ಧೈರ್ಯ ನಿಂಗಿದ್ರೆ ಇಷ್ಟೇ ಸಾಕು.
ನನಗೂ ನಮ್ಮ ಅಕ್ಕಂದು ನೋಡಿ ಬೇಜಾರಾತ. ಆದ್ರೆ ನಮ್ಮ ಅಕ್ಕನ ಗಟ್ಟಿ ನಿರ್ಧಾರಕ್ಕೆ ನನಗೆ ಏನು ಹೇಳ್ಬೇಕು ಗೊತ್ತಾಗೋಲ್ತು. ಅರವಿಂದ ನೀ ತಲೆ ಕೆಡಿಸ್ಕೋಬೇಡ. ನನ್ನ ಜೀವನ ನಂಗೆ ಬದುಕುದು ಗೊತ್ತೈತಿ. ಏನು ನನಗೆ ಹೋಗಿ ಅಂಥ ಮನುಷ್ಯನ ಕೊಟ್ಟು ಇರೋ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡ. ಏನು ಇರಕ್ಕೆ ಇಷ್ಟ ಇಲ್ಲಪ್ಪ ನನಗಂಥ ಮನುಷ್ಯನ ಕೊಟ್ಟು ಇರಕ್ಕೆ ಇಷ್ಟ ಇಲ್ಲ.